ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 33ನೇ ಅಧ್ಯಾಯವನ್ನು ಶುರು ಮಾಡೋಣ. ಆಗಷ್ಟೇ ಪೂಜೆಗೆ ರೆಡಿಯಾಗಿ ಬಂದ ಆನಂದ್ ಶರದ್ನ ಒಮ್ಮೆ ಋತುನ ಒಮ್ಮೆ ಬದಲಿಸಿ ಬದಲಿಸಿ ನೋಡಿ ಶರದ್ ಹತ್ತಿರ ಬಂದು ಅವನ ಕಿವಿ ಬಳಿ ಬಾಗಿ, ಶರದ್, ನನ್ ತಂಗಿನ ಜಾಸ್ತಿ ನೋಡ್ಬೇಡ, ಆಮೇಲೆ ಅವಳಿಗೆ ದೃಷ್ಟಿ ಆದ್ರೆ ಕಷ್ಟ ಎಂದು ಛೇಡಿಸಿದನು. ಶರತ್ ತಕ್ಷಣ ನಾಲಿಗೆ ಕಚ್ಚಿಕೊಂಡು ಹಿಂದೆಲೆಯಲ್ಲಿ ಕೈ ಆಡಿಸಿ ಮುಗುಳು ನಕ್ಕ. ಇಂದು ಶರತ್ ತಂದ ಸೀರೆಯಲ್ಲಿ ಋತು ತುಂಬಾ ಮುದ್ದಾಗಿ ಕಾಣುತ್ತಿದ್ದಳು. ಅವಳಿಂದ ಸೀರೆಗೆ ಅಂದ ಹೆಚ್ಚಾಯಿತೋ, ಸೀರೆಯಿಂದ ಅವಳಿಗೆ ಅಂದ ಹೆಚ್ಚಾಯಿತೋ ಎನ್ನುವಂತಾಗಿತ್ತು. ಶರದ್ ಋತು ಇಬ್ಬರಿಗೂ ಜೋಡಿಯಾಗಿ ಪೂಜೆಗೆ ಕೂರಲು ಹೇಳಿದರು. ಪೂಜೆಯ ನಂತರ ಜಾನಕಿ ಅವರು ಹೇಳಿದಂತೆ ನೈವೇದ್ಯ ತಂದುಕೊಟ್ಟಳು. ನಂತರ ನೈವೇದ್ಯ ದೇವರಿಗೆ ಸಮರ್ಪಿಸಿ ಮಂಗಳಾರತಿ ಮಾಡಿ ಪೂಜೆ ನಿರ್ವಿಘ್ನವಾಗಿ ಸಂಪನ್ನ ಮಾಡಿ ಮುಗಿಸಿದರು. ಜಾನಕಿಯವರು ಋತುನ ಕರೆದು ಪೂಜೆಗೆ ಬಂದ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ತಾಂಬೂಲ ಕೊಟ್ಟು ಪ್ರಸಾದ ಕೊಡು ಎಂದು ಹೇಳಿದರು. ಋತು ಬಂದ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ತಾಂಬೂಲ ಕೊಟ್ಟು ಪ್ರಸಾದ ಹಂಚಿದಳು. ಶರದ್ಗೆ ಋತುನ ಕಣ್ತುಂಬಿಕೊಳ್ಳಬೇಕೆಂಬ ಆಸೆ. ಬೆಳಗ್ಗೆಯಿಂದ ಅವಳು ಅವನಿಗೆ ಮಾತನಾಡಲು ಸಿಗುತ್ತಿಲ್ಲ. ಕೂತಲ್ಲಿ ಕೂರಲೂ ಆಗದೆ, ನಿಂತಲ್ಲಿ ನಿಲ್ಲಲೂ ಆಗದೆ ಒಂದೇ ಸಮನೆ ಚಡಪಡಿಸುತ್ತಿದ್ದ. ರಾತ್ರಿ ಬೇರೆ ಜಗಳ ಮಾಡಿ ಅವಳು ಊಟ ಮಾಡದೆ ಹಾಗೆ ಮಲಗಿದ್ಲು. ಬೆಳಗ್ಗೆ ಎದ್ದ ತಕ್ಷಣ ಮಾತಾಡ್ಬೇಕು ಅಂತ ಅಂದ್ಕೊಳ್ಳುವಷ್ಟರಲ್ಲಿ ರೆಡಿಯಾಗಿ ಪೂಜೆಗೆ ಬಂದಿದ್ಲು. ಹೀಗಾಗಿ ಬೆಳಗ್ಗೆಯಿಂದ ಋತು ಶರದ್ಗೆ ಒಂಟಿಯಾಗಿ ಸಿಕ್ಕಿರಲಿಲ್ಲ. ಪೂಜೆಗೆ ಬಂದವರೆಲ್ಲ ಪೂಜೆ ಸಂಪನ್ನವಾಗುತ್ತಿದ್ದಂತೆ ಅರಿಶಿಣ ಕುಂಕುಮ ತಾಂಬೂಲ ಜೊತೆಗೆ ಪ್ರಸಾದ ತೆಗೆದುಕೊಂಡು ಹೊರಟರು. ಈಗ ಮನೆಯವರಷ್ಟೇ ಉಳಿದಿದ್ದು. ಲತಾಗೆ ತಾನು ಮಾಡಿದ ಪ್ಲಾನ್ ಯಾಕಿನ್ನು ವರ್ಕ್ ಆಗ್ತಿಲ್ಲ ಎಂದು ಗೊಂದಲವಾಗುತ್ತಿತ್ತು. ಬಹುಶಃ ವಿಷ ದೇಹಕ್ಕೆ ಸೇರಿದ 1 ಗಂಟೆಯ ಬಳಿಕ ತನ್ನ ಕೆಲಸ ಶುರು ಮಾಡಬಹುದು ಎಂದು ಸಮಾಧಾನಗೊಂಡಳು. ಶರದ್, ಋತು, ನೀವಿಬ್ರು ತಿಂಡಿ ತಿನ್ನಿ ಎಂದರು. ಕೇಳದೆ ಅತ್ತೆಯನ್ನು ಕೂರಿಸಿ ತಾನು ಬಡಿಸಲು ನಿಂತಳು. ಋತು ಪ್ರಸಾದ ಬಡಿಸಲು ಬಂದಾಗ ಲತಾ ಬೇಡವೆಂದು ನಿರಾಕರಿಸಿದಳು. ಕಿಚನ್ಗೆ ಹೋಗಿ ತಿಂಡಿ ತೆಗೆದುಕೊಂಡು ಬರುವಾಗ ಋತುಗೆ ತಲೆ ತಿರುಗಿದಂತಾಗಿ ಅಲ್ಲೇ ತಲೆ ತಿರುಗಿ ಬಿದ್ದಳು. ಅಡುಗೆ ಮನೆಯಲ್ಲಿ ಪಾತ್ರೆಯ ಸದ್ದಿಗೆ ಎಲ್ಲರ ಗಮನ ಆ ಕಡೆ ಹೋಯಿತು. ಜಾನಕಿಯವರು ನೋಡಿ ಬರ್ತೀನಿ ಎಂದು ಅಡುಗೆ ಮನೆಗೆ ಹೋದಾಗ ಋತು ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಜಾನಕಿಯವರು ಋತುನ ಹಾಗೆ ನೋಡಿ ಅವಳ ಬಳಿ ಹೋಗಿ ಋತು ಎಂದು ಕೂಗಿ ಕೆನ್ನೆ ತಟ್ಟಿ ಎಚ್ಚರಿಸಲು ಪ್ರಯತ್ನ ಪಡುತ್ತಿದ್ದರು. ಜಾನಕಿಯವರು ಋತು ಹೆಸರು ಕೂಗಿದ್ದು ಕೇಳಿ ಎಲ್ಲರೂ ಗಾಬರಿಯಾಗಿ ಅಡುಗೆ ಮನೆಗೆ ನಡೆದರು. ಋತು ಪ್ರಜ್ಞೆ ತಪ್ಪಿ ಬಿದ್ದಿದ್ದು ನೋಡಿ ಶರದ್ಗೆ ಜೀವ ಬಾಯಿಗೆ ಬಂದ ಹಾಗೆ ಆಯಿತು. ತಕ್ಷಣ ಅವಳನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು, ಚಿನಿ ಕಣ್ಬಿಡು, ಚಿನಿ ಏನಾಯ್ತು ನಿಂಗೆ, ಚಿನಿ ಪ್ಲೀಸ್ ಕಣ್ಬಿಡು ಚಿನಿ ಎಂದು ಅವಳ ಕೆನ್ನೆ ತಟ್ಟಿ ಎಚ್ಚರಿಸಲು ಪ್ರಯತ್ನಿಸಿದ. ಜಾನಕಿಯವರು ನೀರಿನ ಲೋಟ ಶರದ್ ಮುಂದೆ ಹಿಡಿಯುತ್ತಿದ್ದ ಹಾಗೆ ಗ್ಲಾಸಿನಿಂದ ಚೂರು ನೀರು ತೆಗೆದುಕೊಂಡು ಋತು ಮುಖದ ಮೇಲೆ ಚಿಮುಕಿಸಿ ದರೂ ಅವಳು ಕಣ್ಣು ಬಿಡಲಿಲ್ಲ. ಶರದ್ಗೆ ಋತು ಕಣ್ಣು ಬಿಡದೆ ಇರೋದ್ ನೋಡಿ ಗಾಬರಿ ಆಯಿತು. ಅದಾಗಲೇ ಅವನು ಕಣ್ಣು ತುಂಬಿಕೊಂಡಿದ್ದ. ಅಲ್ಲಿದ್ದ ಎಲ್ಲರಿಗೂ ಶರದ್ ಋತುನ ಎಷ್ಟ್ ಪ್ರೀತಿ ಮಾಡ್ತಾನೆ ಅನ್ನೋದು ಅರ್ಥ ಆಗಿತ್ತು. ಶರದ್ ಮೊದಲು ಋತುನ ಎತ್ಕೊಂಡು ರೂಮಲ್ ಮಲಗಿಸು, ಆನಂದ್ ನೀನ್ ಹೋಗಿ ಚಂದ್ರಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳು ಎಂದರು ಶ್ರೀಧರ್. ಶರದ್ಗೆ ಭಯ ಆಗುತ್ತಿತ್ತು. ಋತು ಪಕ್ಕ ಕುಳಿತು ಅವಳ ಕೈಕಾಲು ಉಜ್ಜುತ್ತಾ ಎಚ್ಚರಗೊಳಿಸಲು ಪ್ರಯತ್ನ ಮಾಡುತ್ತಿದ್ದ. ಕಾಲ್ ಮಾಡಿದ 10 ನಿಮಿಷಕ್ಕೆ ಡಾಕ್ಟರ್ ಚಂದ್ರಶೇಖರ್ ಬಂದಿದ್ದರು. ಶರದ್ ಭುಜದ ಮೇಲೆ ಕೈ ಇಟ್ಟು, ಡೋಂಟ್ ವರಿ, ಈಗ ನಾನ್ ಬಂದಿದ್ದೀನಲ್ಲ, ನಾನ್ ನೋಡ್ತೀನಿ, ಪ್ಲೀಸ್ ಎಲ್ರೂ ಆಚೆ ಹೋಗಿ ಎಂದರು ಡಾಕ್ಟರ್. ಶರದ್ನ ಬಿಟ್ಟು ಮಿಕ್ಕವರೆಲ್ಲರೂ ಆಚೆ ನಡೆದರು. ಡಾಕ್ಟರ್ ಚೆಕ್ ಮಾಡಿ ಒಂದು ಇಂಜೆಕ್ಷನ್ ಕೊಟ್ಟರು. ಸ್ವಲ್ಪ ಹೊತ್ತಿಗೆ ಎಚ್ಚರ ಆಗಿತ್ತು. ತುಂಬಾ ಸುಸ್ತಾದ ಹಾಗೆ ಕಾಣಿಸುತ್ತಿದ್ದಳು. ಚಂದ್ರಶೇಖರ್ ಜಾನಕಿಯವರನ್ನು ಕರೆದು ತಕ್ಷಣ ಸ್ವೀಟ್ಸ್ ತರಲು ಹೇಳಿದರು. ಜಾನಕಿಯವರು ಖುಷಿಯಿಂದ ಕೆಳಗಡೆ ಹೋಗಿ ಸ್ವೀಟ್ಸ್ ತಂದು ಋತುಗೆ ತಿನ್ನಿಸಿ ನಂತರ ಶರದ್ಗೆ ತಿನ್ನಿಸಿದರು. ಹಾಗೆ ಎಲ್ಲರಿಗೂ ಕೊಟ್ಟರು. ಚಂದ್ರಶೇಖರ್ ಅವರು ಋತುಗೆ ಟೈಮಿಂಗ್ ಸರಿಯಾಗಿ ಊಟ ತಿಂಡಿ ಮಾಡು, ಸರಿಯಾಗಿ ನಿದ್ದೆ ಮಾಡು, ಹೆಚ್ಚು ನೀರ್ ಕುಡಿ ಎಂಬ ಇತ್ಯಾದಿ ಸಲಹೆಗಳನ್ನು ಕೊಟ್ಟರು. ಅಂಕಲ್ ಎಂದು ಶರದ್ ಡಾಕ್ಟರ್ ಹತ್ತಿರ ಬಂದಾಗ ಅವನ ಬೆನ್ನು ತಟ್ಟಿ, ನಥಿಂಗ್ ಟು ವರಿ, ಶಿ ಇಸ್ ಪರ್ಫೆಕ್ಟ್ಲಿ ಆಲ್ರೈಟ್, ಸ್ವಲ್ಪ BP ಲೋ ಆಗಿತ್ತು, ಮೊದಲು ಜ್ಯೂಸ್ ಕೊಡಿ, ಆಮೇಲೆ ಊಟ ಮಾಡಿಸಿ, ನಾನಿನ್ನು ಬರ್ತೀನಿ ಎಂದು ಹೇಳಿ ಹೋದರು. ಒಳಗೆ ಬಂದ ಶರದ್ ತನ್ನ ತಾಯಿ ಮಾತು ಕೇಳಿ ಶಾಕ್ ಆಗಿತ್ತು. ನನ್ನ ಬಂಗಾರ, ಇಷ್ಟು ಒಳ್ಳೆ ಸುದ್ದಿ ಕೊಟ್ಬಿಟ್ಟೆ ಎಂದು ದೃಷ್ಟಿ ತೆಗೆದು ಶರದ್ ಹತ್ತಿರ ಬಂದು, ತುಂಬಾ ಥ್ಯಾಂಕ್ಸ್ ಕಣೋ, ನನ್ನ ಅಜ್ಜಿ ಪೋಸ್ಟಿಗೆ
ಪ್ರಮೋಷನ್ ಕೊಡಿಸಿದ್ದಕ್ಕೆ ಎಂದಾಗ ಶರದ್ ಋತು ಇಬ್ಬರು ದಂಗಾದರು. ಶರದ್ ಕಣ್ಣಲ್ಲೇ ಸನ್ನೆ ಮಾಡಿ ಋತುಗೆ ಅಮ್ಮ ಹೇಳ್ತಿರೋದು ನಿಜನಾ ಅಂತ ಕೇಳಿದ. ಋತು ಗಾಬರಿಯಾಗಿ ಇಲ್ಲ ಎಂದು ತಲೆ ಆಡಿಸಿದಳು. ಆನಂದ್ ಬಂದು ಶರದ್ಗೆ ಕಂಗ್ರ್ಯಾಚುಲೇಷನ್ಸ್ ಮಾಮೈದ, ನನ್ನನ್ನ ಮಾವನ್ ಪೋಸ್ಟ್ಗೆ ಬಡ್ತಿ ಕೊಡಿಸಿದ್ದಕ್ಕೆ ಅಂದಾಗ ಋತುಗೆ ಮುಜುಗರವಾಗಿ ತಲೆ ತಗ್ಗಿಸಿದಳು. ಮಾಮ್, ಭಾವ, ಸ್ವಲ್ಪ ಸಮಾಧಾನವಾಗಿ ನನ್ ಮಾತ್ ಕೇಳಿ. ಅಂಕಲ್ ಸ್ವೀಟ್ಸ್ ತಿನ್ಸೋದಕ್ಕೆ ಹೇಳಿದ್ದು. ಅವಳಿಗೆ ಚೂರು BP ಲೋ ಆಗಿದೆ ಅಂತ ಹೊರತು ಅವಳು ಪ್ರೆಗ್ನೆಂಟ್ ಅಂತ ಅಲ್ಲ. ಜಾನ್ಕಿ ಅವರಿಗೆ ಆ ಮಾತು ಕೇಳಿದ್ದೆ ಬೇಸರವಾಯಿತು. ಮಾಮ್, ನಾವಿನ್ನು ಮಗು ಬಗ್ಗೆ ಪ್ಲಾನ್ ಮಾಡಿಲ್ಲ. ಸರಿ ಬಿಡು, ಇನ್ಮೇಲೆ ಪ್ಲಾನ್ ಮಾಡಿ ಎಂದು ತಂದಿದ್ದ ಸ್ವೀಟ್ಸ್ ಮುರಿದು ಶರದ್ ಋತು ಇಬ್ಬರ ಬಾಯಿಗೆ ಹಾಕಿದರು. ಇನ್ನು ತಡ ಮಾಡಿದ್ ಸಾಕು, ಆದಷ್ಟು ಬೇಗ ಮೊಮ್ಮಗನೋ ಇಲ್ಲ ಮೊಮ್ಮಗಳು ಕೊಡೋದ್ರ ಬಗ್ಗೆ ಯೋಚನೆ ಮಾಡಿ ಎಂದು ಹೋದರು. ಜಾನಕಿ ಅವರ ಹಿಂದೆ ಶರದ್ ಋತುನ ಬಿಟ್ಟು ಮಿಕ್ಕವರೆಲ್ಲರೂ ಆಚೆ ನಡೆದರು. ಅಡುಗೆ ಕೆಲಸದಾಕೆ ಕೈಯಲ್ಲಿ ಜ್ಯೂಸ್ ಕೊಟ್ಟು ಕಳುಹಿಸಿದರು ಜಾನಕಿ ಅವರು. ಜ್ಯೂಸ್ ತೆಗೆದುಕೊಂಡು ಬಾಗಿಲು ಲಾಕ್ ಮಾಡಿ ಬಂದು ಋತು ಪಕ್ಕ ಕೂತು ಅವಳ ಮುಂದೆ ಜ್ಯೂಸ್ ಗ್ಲಾಸ್ ಹಿಡಿದ. ಋತುಗೆ ನಿನ್ನೆ ರಾತ್ರಿಯ ಕೋಪ ಬೇಸರ ಹೋಗಿರ್ಲಿಲ್ಲ. ಅವರೆಲ್ಲರೂ ಹೋಗುತ್ತಿದ್ದಂತೆ ಅವನಿಗೆ ಬೆನ್ನು ಹಾಕಿ ಮಲಗಿದಳು. ಶರದ್ ಜ್ಯೂಸ್ ಗ್ಲಾಸ್ ಅಲ್ಲೇ ಇದ್ದ ಬೆಡ್ ಲ್ಯಾಂಪ್ ಮೇಲೆ ಇಟ್ಟು ಅವಳ ಪಕ್ಕ ಬಂದು ಉರುಳಿ, ಚಿನಿ, ನನ್ ಮೇಲ್ ಕೋಪನಾ? ಸಾರಿ ಕಣೋ, ನಾನ್ ಹಾಗೆ ರೇಗ್ಬಾರ್ದಾಗಿತ್ತು. ಎದ್ದೇಳು, ಚೂರ್ ಜ್ಯೂಸ್ ಕುಡಿ ಎಂದ. ಋತು ಮೌನವಾಗಿ ಕಣ್ಣೀರು ಮಿಡಿಯುತ್ತಿದ್ದಳು. ಶರದ್ ಅವಳನ್ನು ತನ್ನ ಕಡೆ ತಿರುಗಿಸಿಕೊಳ್ಳಲು ಅವನ ಕೈ ಜೋರಾಗಿ ಒದರಿ ಮತ್ತೆ ಅವನಿಗೆ ಬೆನ್ನು ಹಾಕಿದಳು. ಸಾರಿ ಕಣೋ, ಇನ್ನೊಂದ್ಸರಿ ಹೀಗೆಲ್ಲ ಮಾಡಲ್ಲ. ನಂಗ್ ಗೊತ್ತು, ನೆನ್ನೆ ರಾತ್ರಿ ಕೂಡ ಊಟ ಮಾಡಿಲ್ಲ. ಪ್ಲೀಸ್ ಎದ್ದೇಳು ಚಿನಿ, ಪ್ಲೀಸ್ ಎಂದು ತಿರುಗಿಸಿಕೊಂಡ. ಋತು ಅಳುತ್ತಾ ಇರೋದು ನೋಡಿ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಮುಖದ ತುಂಬೆಲ್ಲ ಮುತ್ತಿನ ಮಳೆಗರೆದು, ಸಾರಿ ಕಣೋ, ನಾನ್ ನೆನ್ನೆ ನಿನ್ಗೆ ತುಂಬಾ ಬೇಜಾರ್ ಮಾಡ್ಬಿಟ್ಟೆ. ಈಗ ಚೂರ್ ಜ್ಯೂಸ್ ಕುಡಿ ಎಂದು ಅವಳ ತುಟಿ ಬಳಿ ಜ್ಯೂಸ್ ಗ್ಲಾಸ್ ಹಿಡಿದ. ಋತು ಮೌನವಾಗಿ ಕಣ್ಣೀರು ಹಾಕುತ್ತಿದ್ದಳು ಹೊರತು ಒಂದ್ ಮಾತು ಹೊರಬರಲಿಲ್ಲ. ಇನ್ನೂ ಕೋಪ ಹೋಗ್ಲಿಲ್ಲ ಅಂದ್ರೆ ಕೆನ್ನೆಗೆರಡು ಬಾರ್ಸು ಎಂದು ಅವಳ 2 ಕೈಗಳಿಂದ ತನ್ನ ಕೆನ್ನೆಗೆ ಹೊಡೆಯಲು ಋತು ಜೋರಾಗಿ ಅವನ ಕೈಯಿಂದ ತನ್ನ ಕೈಗಳನ್ನು ಬಿಡಿಸಿಕೊಂಡು ಎದ್ದು ಹೋಗಲು ಅವಳನ್ನು ಬರಸೆಳೆದು ಬಿಗಿದಪ್ಪಿದ. ಋತು ಅಳು ಇನ್ನೂ ಜೋರಾಯಿತು. ಬಿಕ್ಕಲು ಶುರು ಮಾಡಿದಳು. ಶರದ್ ಅವಳ ತಲೆ ನೇವರಿಸಿ ಸಮಾಧಾನ ಮಾಡಿದ. ಸ್ವಲ್ಪ ಸಮಯದ ನಂತರ ಅವನಿಂದ ದೂರ ಸರಿಯಲು ಬಿಡದೆ, ಚಿನಿ, ಸಾರಿ ಕಣೋ ಅಂದು ಜ್ಯೂಸ್ ಕುಡಿಸಲು ಮುಂದಾದ. ಚಿನಿ, ನೀನ್ ಎಲ್ಲೇ ಹೋಗು, ಪ್ಲೀಸ್ ನಂಗ್ ಕಾಲ್ ಮಾಡ್ದಾಗ ಕಾಲ್ ಪಿಕ್ ಮಾಡಿ ಮಾತಾಡು. ನಂಗ್ ನೀನ್ ಒಬ್ಳೇ ಇರ್ತೀಯ. ನಿಂಗ್ ಯಾರಾದ್ರೂ ಏನಾದ್ರೂ ಅಂದು ನೀನ್ ಬೇಜಾರ್ ಮಾಡ್ಕೊಂಡು ಕೊರಗ್ತೀಯ ಅಂತ ಟೆನ್ಷನ್ ಆಗ್ತಿರತ್ತೆ. ಪ್ಲೀಸ್ ಅರ್ಥ ಮಾಡ್ಕೋ ಎಂದಾಗ ಸರಿ ಎಂದು ತಲೆ ಆಡಿಸಿದಳು. ದಿನಗಳು ಸದ್ದಿಲ್ಲದೆ ಸಾಗಿದ್ದವು. ಲತಾ ಏನೇನೋ ಕಸರತ್ತು ಮಾಡಿ ಋತುನ ಮನೆಯಿಂದ ಹೊರಗೆ ಹಾಕಲೇಬೇಕು ಅಂತ ತೀರ್ಮಾನ ಮಾಡಿದ್ದಳು. ಆದರೆ ಅವಳಿಗೆ ಯಾವುದೇ ತರಹದ ಅವಕಾಶ ಒದಗಿ ಬಂದಿರಲಿಲ್ಲ. ಪೂಜೆ ದಿವಸ ಪ್ರಸಾದಕ್ಕೆ ಬೆರೆಸಿದ ವಿಷ ಯಾಕೆ ಕೆಲ್ಸ ಮಾಡ್ಲಿಲ್ಲ ಅಂತ ಯೋಚನೆ ಮಾಡಿನೇ ಅವಳ ತಲೆ ಕೆಟ್ಟು ಹೋಗಿತ್ತು. ಈಗ ಶ್ರೀಧರ್ ಮತ್ತೆ ಜಾನಕಿಯವರು ಋತುನ ಸೊಸೆ ಬದಲಾಗಿ ಮಗಳಂತೆ ಕಾಣುತ್ತಿದ್ದರು. ಅದನ್ನು ಸಹಿಸದ ಲತಾ ಅವಳನ್ನು ಬೀಳಿಸಿ ಕಾಲು ಮುರಿಯುವಂತೆ ಮಾಡಬೇಕು ಅಂದಾಗ ತನಗೆ ಚೂರು ಸಮಾಧಾನ ಆಗುತ್ತೆ ಅಂತ ಪ್ಲಾನ್ ಮಾಡಿದಳು. ಆನಂದ್ ಆಫೀಸಿಗೆ ಹೋಗೋದನ್ನೇ ಕಾಯ್ತಿದ್ದಳು. ಆನಂದ್ ಆಫೀಸಿಗೆ ಹೋದರೆ ಶ್ರೀಧರ್ ಜಾನಕಿ ದೇವಸ್ಥಾನಕ್ಕೆ ಹೋದರು. ಇದೇ ಸರಿಯಾದ ಸಮಯ ಅಂದು ಅವಳು ರೂಮಿಂದ ಇಳಿದು ಬರುವ ಮೆಟ್ಟಿಲುಗಳ ಮೇಲೆ ಎಣ್ಣೆ ಚೆಲ್ಲಿ ಏನು ಮಾಡೇ ಇಲ್ಲ ಅನ್ನೋ ಹಾಗೆ ರೂಮ್ ಸೇರಿದಳು. ಋತು ಕೆಳಗಡೆ ಬರ್ತಾಳೆ ಅಂತ ಕಾದಿದ್ದೇ ಬಂತು. ಅವಳು ಕೆಳಗಡೆ ಇಳಿದು ಬರ್ಲಿಲ್ಲ. ಯಾಕಂದ್ರೆ ಅತ್ತೆ ಮಾವ ಗಂಡ ಇರದೇ ಇರೋ ಸಮಯದಲ್ಲಿ ಒಬ್ಬಳೆ ಸಿಕ್ಕರೆ ಸಾಕು, ಲತಾ ಬಾಯಿಗೆ ಬಂದಂತೆ ಬೈದು ಅಂದು ಆಡಿ ಅವಳ ಮನಸ್ಸು ನೋವು ಮಾಡ್ತಿದ್ದಳು. ಎಷ್ಟೋ ಸಾರಿ ಋತುಗೆ ಹೀಗಾಗಿದ್ದರಿಂದ ಶರದ್ಗೆ ಈ ವಿಷಯದ ಬಗ್ಗೆ ಹೇಳಿ ಮನೆಯಲ್ಲಿ ತನ್ನಿಂದ ಜಗಳ ಆಗೋದು ಇಷ್ಟವಿಲ್ಲದ ಕಾರಣ ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ರೂಮ್ ಬಿಟ್ಟು ಹೊರಗೆ ಬರುತ್ತಲೇ ಇರ್ಲಿಲ್ಲ. ಹಾಗೆ ಇಂದು ಕೂಡ ಬರಲೇ ಇಲ್ಲ. ದೇವಸ್ಥಾನಕ್ಕೆ ಹೋಗಿದ್ದ ಶ್ರೀಧರ್ ಜಾನಕಿಯವರು ಮನೆಗೆ ವಾಪಸ್ ಬಂದರು. ಲತಾ, ಎಲ್ಲೇ ಋತು ಕಾಣ್ತಿಲ್ಲ ಎಂದರೆ ಮಹಾರಾಣಿಗೆ ಕೆಳಗಡೆ ಬಂದ್ರೆ ಕಾಲು ಸವದು ಹೋಗುತ್ತೆ ಪಾಪ. ಅದಕ್ಕೆ ಗಂಡ ಕೆಲಸಕ್ಕೆ ಹೋಗ್ತಿದ್ದ ಹಾಗೆ ರೂಮಿನಿಂದ ಆಚೆನೆ ಬಂದಿಲ್ಲ ಎಂದು ಕೊಂಕಾಡಿದಳು. ನಿಂಗೆ ಅವಳಿಗೇನಾದ್ರೂ ಅಂದೆ ಹೋದ್ರೆ ತಿಂದನ್ನ ಕರ್ಗೋದೇ ಇಲ್ಲ ಅಲ್ವಾ? ಹೋಗಿ ಹೋಗಿ ನಿನ್ನನ್ ಕೇಳ್ತಿದ್ದೀನಲ್ಲ, ನಂಗ್ ಬುದ್ಧಿ ಇಲ್ಲ
ಎಂದು ತಾವೇ ಋತು ರೂಮಿಗೆ ಅವಳನ್ನು ಕರೆಯಲು ಹೊರಟರು. ತಕ್ಷಣ ತಾನು ಋತು ಬೀಳುವುದಕ್ಕೆ ಅಂತ ಮೆಟ್ಟಿಲುಗಳ ಮೇಲೆ ಎಣ್ಣೆ ಹಾಕಿದ್ದು ನೆನಪಾಗಿ ಮಾಮ್ ಎಂದು ಕಿರ್ಚಿದಳು. ಜಾನಕಿ ಅವರು ಅವಳು ಕೂಗಿದ ರೀತಿಗೆ ಒಮ್ಮೆಲೆ ಬೆಚ್ಚಿ, ಅಯ್ಯೋ ನಿನ್ನ, ಯಾಕೆ ಹಾಕ್ ಕೂಗ್ದೆ ಎಂದರು ಕೋಪದಿಂದ. ಮಾಮ್, ಅದು ನೀವ್ಯಾಕ್ ಸ್ಟೆಪ್ಸ್ ಹತ್ತಿ ಮೇಲೆ ಹೋಗ್ತೀರಾ? ಇಲ್ಲಿಂದಲೇ ಕೂಗಿದ್ರೆ ಅವಳೆ ಬರ್ತಾಳೆ ಅಂತ ಹೇಳಕ್ ಬಂದೆ ಎಂದು ಹೇಳಿ ಹಲ್ಲು ಕಿರಿದಳು. ಅದಕ್ಕೆ ಹೀಗ ಕೂಗೋದು? ಕರ್ಮ ಎಂದು ಹಣೆ ಚಚ್ಚಿಕೊಂಡು ಋತುನ ಕೂಗಿ ಕರೆದರು. ಲತಾಗೆ ಈಗ ಖುಷಿಯೋ ಖುಷಿ. ಋತು ಕೆಳಗಡೆ ಮೆಟ್ಟಿಲು ಇಳಿದು ಬರುವಾಗ ಎಣ್ಣೆ ಮೇಲೆ ಕಾಲಿಟ್ಟು ಜಾರಿ ಬೀಳುವಳು, ಬಿದ್ದು ಸೊಂಟ ಕೈಕಾಲು ಮುರಿದುಕೊಳ್ಳುವಳು ಎಂದು. ತನ್ನ ಅತ್ತೆಯ ಕೂಗಿಗೆ ರೂಮಲ್ಲಿ ಮಲಗಿದ್ದ ಋತು ಎದ್ದು ಕೆಳಗಡೆ ಬಂದಳು. ಲತಾಗೆ ಆಶ್ಚರ್ಯ ಆಗಿತ್ತು. ಅದ್ ಹೇಗೆ ಎಣ್ಣೆ ಚೆಲ್ಲಿದ್ರು ಅದ್ರ ಮೇಲೆ ಕಾಲಿಟ್ಟು ಬಂದ್ರು, ಜಾರಿ ಬೀಳದೆ ಸರಿಯಾಗಿ ಬಂದ್ಲು ಅಂತ. ಅಸಲಿಗೆ ಋತು ತನ್ನ ಅತ್ತೆಯ ಕೂಗಿಗೆ ಎದ್ದು ಅವಸರವಾಗಿ ಎರಡೆರಡು ಮೆಟ್ಟಿಲುಗಳನ್ನು ಇಳಿದು ಬಂದಳು. ಹಾಗಾಗಿ ಲತಾ ಎಣ್ಣೆ ಹಾಕಿದ್ದ ಮೆಟ್ಟಿಲನ್ನು ತುಳಿಯಲಿಲ್ಲ. ಏನತ್ತೆ ಕರೆದಿದ್ದು ಎಂದಳು. ಬಾ ಇಲ್ಲಿ ಕುತ್ಕೋ ಎಂದು ಅವಳ ಕೈ ಹಿಡಿದು ಡೈನಿಂಗ್ ಟೇಬಲ್ ಚೇರ್ ಮೇಲೆ ಕೂರಿಸಿ, ಋತು, ನಿನ್ನ ಮತ್ತೆ ಶರದ್ ಮದ್ವೆ ಡೇಟ್ ಫಿಕ್ಸ್ ಮಾಡ್ಕೊಂಡ್ ಬಂದ್ವಿ. ಇನ್ನೆರಡು ದಿನದಲ್ಲಿ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದರು ಶಾಸ್ತ್ರಿಗಳು ಎಂದರು. ಅತ್ತೆ, ನೀವು ಶರದ್ನ ಒಂದ್ ಮಾತು ಕೇಳ್ಬೇಕಿತ್ತು ಎಂದಳು. ಅವನಿಗೆ ಅವತ್ತೇ ಹೇಳಿದೀವಲ್ಲ, ಸಂಜೆ ಆಫೀಸ್ನಿಂದ ಬರ್ತಿದ್ ಹಾಗೆ ಹೇಳ್ತೀನಿ, ಸರಿನಾ ಎಂದು. ಸಂಜೆ ಸೀರೆ ಒಡವೆ ತಗೊಂಡು ಅಂಗಡಿಯವನ್ ಬರ್ತಾನೆ. ಆಗ ನಿನ್ಗೆ ಯಾವ ತರಹದ ಸೀರೆ ಬೇಕೋ ಆಯ್ಕೆ ಮಾಡ್ಕೊ. ಹಾಗೆ ಶರದ್ಗೂ ಒಂದ್ ಕಾಲ್ ಮಾಡಿ ಬೇಗ ಮನೆಗ್ ಬರೋದಕ್ಕೆ ಹೇಳು ಎಂದರು. ಸರಿ ಅತ್ತೆ ಎಂದು ತಲೆ ಆಡಿಸಿದಳು. ಸರಿ, ನೀನ್ ಬಾ ನನ್ ಜೊತೆ ಎಂದು ತಮ್ಮ ರೂಮಿಗೆ ಕರೆದುಕೊಂಡು ಹೋದರು. ಅತ್ತೆ ಸೊಸೆ ರೂಮಿಗೆ ಹೋಗ್ತಿದ್ದ ಹಾಗೆ ಲತಾಗೆ ತಾನು ಎಣ್ಣೆ ಹಾಕಿದಿನಾ ಇಲ್ವಾ ಅಂತ ಗೊಂದಲ ಆಗಿ ತಾನೇ ಮೆಟ್ಟಿಲು ಹತ್ತಿ ನೋಡಲು ಹೋಗಿ ಹಾಕಿದ್ದ ಎಣ್ಣೆ ಮೇಲೆ ಕಾಲಿಟ್ಟು ಜಾರಿ ಕೆಳಗಡೆ ಉರುಳಿ ಅಮ್ಮ ಎಂದು ಕಿರುಚಿದಳು. ಸೊಂಟಕ್ಕೆ ಸರಿಯಾಗೇ ಏಟು ಬಿದ್ದಿತ್ತು. ಬಿಳಿ ಮಾರ್ಬಲ್ ಕಲ್ಲುಗಳ ಮೆಟ್ಟಿಲುಗಳಾಗಿದ್ದರಿಂದ ಎಣ್ಣೆ ಆಗಲಿ ನೀರಾಗಲಿ ಬಿದ್ದಿದ್ದು ಕಾಣಿಸುತ್ತಿರಲಿಲ್ಲ. ಅರೆ, ಮತ್ತೇನಾಯ್ತು ಇವಳಿಗೆ? ಬಹುಶಃ ಋತುಗೆ ಒಡವೆ ಕೊಡ್ತೀನಿ ಅಂತ ಅದನ್ನ ಸಹಿಸೋಕಾಗ್ದೆ ಏನಾದ್ರೂ ಒಂದ್ ಕೊಂಕಾಡೋದಕ್ಕೆ ಕೂಗಿರ್ಬೇಕು ಎಂದುಕೊಂಡು ಜಾನಕಿಯವರು ಸುಮ್ಮನಾದರು. ಆದರೆ ಋತುಗೆ ಲತಾ ಕೂಗಿದ್ದು ಕೇಳಿ ಸಮಾಧಾನವಾಗಲಿಲ್ಲ. ಅತ್ತೆ, ಲತಾ ಅತ್ತಿಗೆ ಯಾಕೋ ಕೂಗಿದ್ರು, ಇರಿ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೊರಟವಳ ತಡೆದರು ಜಾನಕಿಯವರು. ಬೇಡ ಋತು, ಆಗ್ಲೇ ಕೂಡ ಹೀಗೆ ಕಿರ್ಚಿದ್ಲು, ಅವಳು ಬೇಕು ಅಂತಾನೆ ಕೂಗ್ತಿರ್ತಾಳೆ ಎಂದರು. ಮತ್ತೊಮ್ಮೆ ನೋವಿಗೆ ಮೇಲೇಳಲು ಆಗದೆ ಕಿರುಚಿದಳು. ತಕ್ಷಣ ಅತ್ತೆ ಸೊಸೆ ಇಬ್ಬರು ಆಚೆ ಬಂದು ಲತಾ ಹತ್ತಿರ ಹೋಗಿ, ಏನಾಯ್ತೆ ಲತಾ, ಯಾಕೆ ಹೀಗ್ ಕೆಳಗಡೆ ಬಿದ್ದಿದೀಯಾ ಎಂದರೆ, ಅಯ್ಯೋ ಅಮ್ಮ, ಮೊದ್ಲು ನನ್ನ ಎಬ್ಸು, ಆಮೇಲೆ ನಿನ್ನ ಯಾಕೆ ಏನು ಅಂತ ಪ್ರಶ್ನೆ ಕೇಳುವಂತೆ ಎಂದಳು. ಜಾನಕಿ ಒಬ್ಬರೇ ಎಬ್ಬಿಸಲು ಪ್ರಯತ್ನಿಸುತ್ತಿದ್ದರು. ಆಗ ಲತಾ, ಏನೇ ಹಾಗೆ ನೋಡ್ತಾ ನಿಂತಿದ್ಯಾ ಎಂದು ಗದರಿದಾಗ ಋತು ಕೂಡ ಆಸರೆ ಕೊಟ್ಟು ಎಬ್ಬಿಸಿ ರೂಮ್ನಲ್ಲಿ ಮಲಗಿಸಿದರು. ಫ್ಯಾಮಿಲಿ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ಕಾಲ್ ಮಾಡುತ್ತಲೇ ಬಂದು ಪರೀಕ್ಷಿಸಿ, ಜಾಸ್ತಿ ಏನ್ ಏಟಾಗಿಲ್ಲ, ಪೇನ್ ಕಿಲ್ಲರ್ ಕೊಟ್ಟಿದ್ದೀನಿ, 2 ದಿನ ಆಯಿಂಟ್ಮೆಂಟ್ ಹಚ್ಚಿ ಸರಿ ಹೋಗುತ್ತೆ ಎಂದರು. ಋತು, ಕಾಫಿ ತಗೊಂಡ್ ಬಾ ಎಂದು ಕಳಿಸಿ ಹಾಲ್ಗೆ ಬಂದು ಕುಳಿತು ಮಾತನಾಡುತ್ತಿರುವಾಗ, ಅಂತೂ ಇಂತೂ ಅತ್ತೆ ಅಳಿಯ ಸೇರ್ಕೊಂಡ್ ಮಾಡಿದ ನಾಟಕ ಸಕ್ಸಸ್ ಆಯ್ತು ಅನ್ನಿ ಎಂದರು ಡಾಕ್ಟರ್. ಹ್ಞೂ ಅಣ್ಣ, ನೀವು ನಮ್ಗೆ ಸಾಥ್ ಕೊಡದೆ ಹೋಗಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ಎಂದರು ಜಾನಕಿ. ನಂದೇನಿದೆ ಜಾನಕಿ, ಎಲ್ಲ ನಿನ್ನ ಅಳಿಯನ್ ಕೆಲ್ಸ ಎಂದರು ನಗುತ್ತ. ಹೌದು ಅಣ್ಣ, ನಮ್ ಪುಣ್ಯ, ಮಗನಂತ ಅಳಿಯ ಸಿಕ್ಕಿದಾನೆ ಎಂದರು ಜಾನಕಿ. ಋತು ತಂದುಕೊಟ್ಟ ಕಾಫಿ ಕುಡಿದು ಡಾಕ್ಟರ್ ಹೋಗುತ್ತಲೇ, ಋತು ಬಾ, ನಿಂಗೆ ಒಡವೆ ಕೊಡ್ತೀನಿ ಎಂದು ಜಾನಕಿ ರೂಮಿಗೆ ಅವಳ ಕೈ ಹಿಡಿದು ಕರೆದುಕೊಂಡು ಹೋಗಿ ತಮ್ಮ ತಲತಲಾಂತರದಿಂದ ಯಾದವ್ ವಂಶದ ಹಿರಿ ತಲೆಮಾರಿನ ಒಡವೆಗಳನ್ನು ಅವಳಿಗೆ ಮದುವೆ ದಿನ ಹಾಕಿಕೊಳ್ಳಲು ಕೊಟ್ಟರು. ಅತ್ತೆ, ಈ ಒಡವೆಗಳೆಲ್ಲ ನಿಮ್ ಹತ್ರಾನೇ ಇರ್ಲಿ ಎಂದಳು. ಇದು ನಮ್ಮ ಯಾದವ್ ವಂಶದ ಹಿರಿ ತಲೆಮಾರಿನ ಒಡವೆಗಳು, ಈ ಮನೆ ಸೊಸೆಗೆ ಸೇರಬೇಕಾದದ್ದು, ಅದಕ್ಕೆ ನಿಂಗೆ ಕೊಡ್ತಿರೋದು ಎಂದರೆ, ಅತ್ತೆ, ಒಡವೆ ನನ್ನ ಹತ್ರ ಇದ್ರೇನು ನಿಮ್ ಹತ್ರ ಇದ್ರೇನು ಎರಡು ಒಂದೇ ಅಲ್ವಾ, ಬೇಕಾದ್ರೆ ಮದ್ವೆ ದಿನ ಕೊಡುವಿರಂತೆ, ಆದ್ರೆ ಈಗ್ ಬೇಡ ಎಂದಳು. ಗೊತ್ತಾಯ್ತು ಬಿಡು, ನಿನ್ ಗಂಡ ನಾವೇನೇ ಕೊಟ್ರು ತಗೋಬೇಡ ಅಂತ ಹೇಳಿದಾನೆ ಅಲ್ವಾ ಎಂದರು ಜಾನಕಿ. ಹಾಗೇನಿಲ್ಲ ಅತ್ತೆ ಎಂದರೆ, ನಂಗೊತ್ತು ಋತು, ಪೂಜೆ ದಿನ ಉಟ್ಕೊಳ್ಳೋದಕ್ಕೆ ಅಂತ ಗಂಡ ಹೆಂಡತಿಗೆ ಹೊಸ ಬಟ್ಟೆ ಕೊಡ್ಸಿದ್ರೆ
ಅದನ್ನ ಹಾಕೊಳ್ಳೋದ್ ಬಿಟ್ಟು ಬೇರೆ ಬಟ್ಟೆ ಹಾಕಿದಾಗ್ಲೇ ಗೊತ್ತಾಯ್ತು ಶರದ್ ನಿಂಗೆ ಏನೋ ಹೇಳಿದಾನೆ ಅಂತ. ಇಲ್ಲ ಅತ್ತೆ, ಯಾವ್ದಾದ್ರು ಫಂಕ್ಷನ್ಲಿ ಉಟ್ಕೊಳ್ಳೋಣ ಅಂತ ಎಂದರೆ ನಾನ್ ಶರದ್ನ 9 ತಿಂಗಳು ನನ್ನ ಗರ್ಭದಲ್ಲಿ ಹೊತ್ತು ಹೆತ್ತಿದ್ದೀನಿ. ನನ್ ಮಗನ್ ಮನ್ಸ್ ಏನು ಅನ್ನೋದು ನಂಗ್ ಗೊತ್ತಾಗಲ್ಲ ಅನ್ಕೊಂಡಿದೀಯಾ ಎಂದರು. ಸಾರಿ ಅತ್ತೆ ಎಂದು ತಲೆ ತಗ್ಗಿಸಿದಳು. ಸಾರಿ ಕೇಳೋ ಅಂತ ತಪ್ಪು ನೀನೇನ್ ಮಾಡಿದೀಯಾ? ಅವ್ನ್ ಹೇಳ್ದ ಅಂತ ತಾನೇ ನೀನ್ ನಾವ್ ಕೊಡ್ಸಿದ್ ಬಟ್ಟೆ ಹಾಕೊಳ್ಳಿಲ್ಲ. ಸರಿ ಬಿಡು, ಸಂಜೆ ಅವನ್ ಬರ್ತಾನಲ್ಲ, ಆಗ ಅವನನ್ ಕೇಳೇ ತಗೋವಂತೆ ಎಂದು ಎತ್ತಿಟ್ಟರು. ಸಂಜೆ ಶರದ್ ಆಫೀಸಿಂದ ಮನೆಗೆ ಬರುತ್ತಲೇ, ಶರದ್, ಬೆಳಿಗ್ಗೆ ನಾನು ನಿಮ್ಮ ಡ್ಯಾಡ್ ದೇವಸ್ಥಾನಕ್ ಹೋಗಿ ನಿಮ್ಮಿಬ್ಬರ ಮದ್ವೆ ಡೇಟ್ ಫಿಕ್ಸ್ ಮಾಡ್ಕೊಂಡ್ ಬಂದಿದೀವಿ ಕಣೋ. ನಾಡಿದ್ದೆ ಒಳ್ಳೆ ಮುಹೂರ್ತ ಇದೆ ಅಂತೆ, ನಿಂಗ್ ಒಪ್ಗೆ ತಾನೇ? ಶರದ್ ಒಮ್ಮೆ ಋತು ಕಡೆ ನೋಡಿದ. ಅವಳು ಕ್ಷಣ ಅವನಲ್ಲಿ ನೋಟ ಬೆರೆಸಿ ರೆಪ್ಪೆ ಬಾಗಿಸಿದಳು. ಸಾರಿ ಮಾಮ್, ನಿಮ್ಗೆ ಖುಷಿ ಆಗುತ್ತೆ ಅನ್ನೋದಾದ್ರೆ ನಂಗೆ ಮದ್ವೆ ಓಕೆ ಎಂದ. ತುಂಬಾ ಸಂತೋಷ ಕಣೋ, ನಿಮ್ಮ ಡ್ಯಾಡ್ ಆಗ್ಲೇ ಲಗ್ನ ಪತ್ರಿಕೆ ಫ್ರೆಂಡ್ಗೆ ಕೊಟ್ಟು ಬಂದಿದ್ದಾರೆ, ನಾಳೆ ಬೆಳಿಗ್ಗೆ ಕೊಡ್ತಾರಂತೆ. ಹಾಗೆ ಇನ್ನೊಂದ್ ವಿಷಯ, ನಮ್ಮ ವಂಶದ ಹಿರಿ ತಲೆಮಾರಿನ ಒಡವೆಗಳನ್ನ ನನ್ನ ಸೊಸೆಗೆ ಹಾಕೊಳ್ಳೋದಕ್ಕೆ ಕೊಡ್ತೀನಿ, ಜೊತೆಗೆ ಸೀರೆ ಕೂಡ. ಅದಕ್ಕೆ ನೀನೇನು ತಕರಾರು ತೆಗಿಯೋ ಆಗಿಲ್ಲ. ಅವಳು ನೋಡಿದ್ರೆ ನಿನ್ನ ಪರ್ಮಿಷನ್ಗೆ ಕಾಯ್ಬೇಕು. ಅವಳೇನೂ ಹೇಳಿಲ್ಲ. ಮೊನ್ನೆ ನೀನ್ ಅವಳ ಮೇಲೆ ರೇಗಾಡ್ತಿದ್ದೆ ಅಲ್ವಾ, ಅವಾಗ ನಾನ್ ನಿನ್ ಜೊತೆ ಮಾತಾಡ್ಬೇಕು ಅಂತ ಬಂದಾಗ ಕೇಳಿಸ್ಕೊಂಡೆ. ಅದಕ್ಕೆ ಪೂಜೆ ದಿನ ನಾವು ಕೊಟ್ಟ ಬಟ್ಟೆ ಒಡವೆ ಹಾಕೊಳ್ಳಿಲ್ಲ ಅಂತ ಗೊತ್ತಾಗಿದ್ದು. ಈಗ್ಲೂ ಅಷ್ಟೇ, ನಿನ್ನ ಕೇಳ್ದೆ ಹೇಗ್ ತಗೊಳ್ಳೋದು ಅಂತ ಗೊತ್ತಾಗದೆ, ಅತ್ತೆ ಒಡವೆ ನನ್ನ ಹತ್ರ ಇದ್ರೇನು ನಿಮ್ ಹತ್ರ ಇದ್ರೇನು ಎರಡು ಒಂದೇ ಅಲ್ವಾ ಅಂತಾಳೆ. ಕಂತೆಗ್ ತಕ್ಕ ಬಂತೆ, ಒಯ್ಡು ಜೋಡು ಅಂತಾರಲ್ಲ, ಹಾಗೆ ಇಬ್ರು ಸರಿಯಾಗಿದ್ದೀರ ಎಂದರು ಜಾನಕಿ. ಶರದ್ಗೆ ತನ್ನ ಅಮ್ಮನ ಮಾತು ಕೇಳಿ ನಗು ಬರುತ್ತಿತ್ತು. ಆದರೆ ಋತುಗೆ ಮುಜುಗರವಾಗುತ್ತಿತ್ತು. ನೀನ್ ನಗೋದ್ ಯಾಕೆ? ಪಾಪ ಋತು, ಅವಳನ್ನ ಎಷ್ಟ್ ಗೋಳೊಯ್ಕೊಂಡೆ ಎಂದರೆ, ನಾನೇನು ಗೋಳು ಹೊಯ್ಕೊಂಡಿಲ್ಲ. ನಂಗ್ ನಂಬಿಕೆ ಬರೋವರೆಗೂ ಯಾವ್ದಕ್ಕೂ ರೆಸ್ಪಾನ್ಸ್ ಮಾಡ್ಬೇಡ ಅಂತ ಹೇಳಿದ್ದೆ ಅಷ್ಟೆ. ಅಷ್ಟಕ್ಕೆ ನೀವೇನೇನೋ ಅನ್ಕೋತಿದ್ದೀರಾ ಎಂದ ಶರದ್. ಮುಂದುವರೆಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.